ಪರಿಸರ ದಿನಾಚರಣೆ ತಾಳಿಕೋಟೆಯಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಹಾಗೂ ಹಸಿರು ಸಂಪದ ಬಳಗದಿಂದ ಬೃಹತ್ ಜಾಗೃತಿ ಜಾಥಾ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ದಿನಾಂಕ 5 ಜೂನ್ 2026ರಂದು ಪರಿಸರ ಸಂರಕ್ಷಣೆ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ಹಾಗೂ ಹಸಿರು ಸಂಪದ ಬಳಗದ ಸಹಯೋಗದಲ್ಲಿ ಬೃಹತ್ ಪರಿಸರ ಜಾಗೃತಿ ಜಾಥಾವನ್ನು ಆಯೋಜಿಸಲಾಯಿತು. ಪಟ್ಟಣದ ಐತಿಹಾಸಿಕ ಜಾಮಿಯಾ ಮಸೀದಿಯಿಂದ ಆರಂಭವಾದ ಜಾಥಾದಲ್ಲಿ ನೂರಾರು ಪರಿಸರ ಪ್ರೇಮಿಗಳು, ಯುವಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಭಾಗವಹಿಸಿ ಕೈಯಲ್ಲಿ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಫಲಕಗಳನ್ನು ಹಿಡಿದು ಮರ ಬೆಳೆಸಿ, ಪರಿಸರ ಉಳಿಸಿ, ಹಸಿರು ಉಳಿದರೆ ಭವಿಷ್ಯ ಉಳಿಯುತ್ತದೆ ಎಂಬ ಘೋಷಣೆಗಳನ್ನು ಕೂಗುತ್ತಾ ಕತ್ರಿ ಬಜಾರ್, ಶಿವಾಜಿ ಸರ್ಕಲ್, ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ಹಾಗೂ ಬಸ್ ನಿಲ್ದಾಣ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿ ಆವರಣಕ್ಕೆ ತಲುಪಿದರು. ಜಾಥಾ ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋಷನ್ ಡೋಣಿ, ಗುಂಡೂರಾವ್ ಧನ್ಪಾಲ್ ಹಾಗೂ ಅಬ್ದುಲ್ ರೆಹಮಾನ್ ನಮಾಜಕಟ್ಟಿ ಅವರು, ಪರಿಸರ ಮಾಲಿನ್ಯವು ಇಡೀ ಮಾನವ ಕುಲಕ್ಕೆ ಸವಾಲಾಗಿ ಪರಿಣಮಿಸಿದ್ದು, ಪ್ರತಿಯೊಬ್ಬ ನಾಗರಿಕನು ಪರಿಸರ ರಕ್ಷಣೆಯ ಹೊಣೆಗಾರಿಕೆಯನ್ನು ಅರಿತು ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಹೇಳಿದರು. ಪ್ರಕೃತಿಯ ಸಮತೋಲನ ಕಾಪಾಡಲು ಹೆಚ್ಚಿನ ಪ್ರಮಾಣದಲ್ಲಿ ಸಸಿ ನೆಡುವುದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಹಾಗೂ ನೀರಿನ ಸಂರಕ್ಷಣೆಗೆ ಆದ್ಯತೆ ನೀಡುವುದು ಅಗತ್ಯವೆಂದು ತಿಳಿಸಿದರು. ಜಮಾತ್ ಇಸ್ಲಾಮಿ ಹಿಂದ್ ಹಾಗೂ ಹಸಿರು ಸಂಪದ ಬಳಗ ಕೈಗೊಂಡಿರುವ ಪರಿಸರ ಜಾಗೃತಿ ಅಭಿಯಾನವು ಸಮಾಜಕ್ಕೆ ಮಾದರಿಯಾಗಿದ್ದು, ಇಂತಹ ಕಾರ್ಯಕ್ರಮಗಳು ಜನರಲ್ಲಿ ಪರಿಸರದ ಬಗ್ಗೆ ಜವಾಬ್ದಾರಿಯ ಮನೋಭಾವ ಬೆಳೆಸಲು ಸಹಕಾರಿಯಾಗುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದ ನೇತೃತ್ವವನ್ನು ಜಮಾತ್ ಇಸ್ಲಾಮಿ ಹಿಂದ್ ಅಧ್ಯಕ್ಷ ಮುಜಾಹಿದ್ ನಮಾಜ್ ಕಟ್ಟಿ, ಸಮಾಜ ಸೇವಕರಾದ ಇಬ್ರಾಹಿಂ ಮನ್ಸೂರ್ ಹಾಗೂ ಮೊಹಮ್ಮದ್ ಶಫೀಕ್ ಇಮಾನ್ದಾರ್ ವಹಿಸಿದ್ದರು. ಈ ಸಂದರ್ಭದಲ್ಲಿ ಉಪ ತಹಶೀಲ್ದಾರ್ ಅನಿಲ್ ಚೌಹಾಣ್, ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಖಾಜಿ, ಮೌಲಾನಾ ಅಜರುದ್ದೀನ್ ಖಾಸ್ಮಿ, ಅಲ್ಲಾ ಬಕ್ಷ್ ನಮಾಜ್ ಕಟ್ಟಿ, ಮಾಸೂಮ್ ಸಾಬ್ ಕೆಂಬಾವಿ, ಮುರ್ತುಜಾ ಮೇತ್ರಿ, ಖಾಸಿಂ ಸಾಬ್ ನಮಾಜ್ ಕಟ್ಟಿ, ಮೈನು ಕೊರ್ತಿ, ಜಾವೇದ್ ಕೆಂಬಾವಿ, ಹುಸೇನ್ ಪಟೇಲ್, ಮೈನುದ್ದೀನ್ ಮಕಂದಾರ್, ಇಸ್ಮಾಯಿಲ್ ನಮಾಜ್ ಕಟ್ಟಿ, ಯಾಸೀನ್ ಬಾಗ್ವಾನ್, ಇಸ್ಮಾಯಿಲ್ ಸಾಸ್ಬಾಳ್, ಸೋಫಿ ಕಂಕರವಾಲೆ ಸೇರಿದಂತೆ ಪಟ್ಟಣದ ಸರ್ವ ಸಮಾಜದ ಮುಖಂಡರು, ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ 7259218640ಗೆ ಸಂಪರ್ಕಿಸಿ. ಧನ್ಯವಾದಗಳು. ಹಸಿರು ನಮ್ಮ ಉಸಿರು, ಹಸಿರು ನಮ್ಮ ಭವಿಷ್ಯ. ನೀರು ಉಳಿಸೋಣ, ಜೀವನ ಉಳಿಸೋಣ. ಮರ ನಡೆ, ದೇಶ ಬೆಳೆಸಿ. ಪರಿಸರ ಉಳಿಸಿ, ಜೀವನ ಉಳಿಸಿ. ನಿದ್ರಲ್ಲಿ ಕೈ ಮಾಡಿರಿ. ಅವ್ರಿಗೆ ಯಾರ್ಯಾರು ಮುಂದೆ ಕರೆಸ್ತೀರಿ ಕರೆಸ್ರಿ. ಮುಂದೆ ಯಾರ್ಯಾರು ಕರೆಸ್ತೀರಿ ಅಲ್ಲ, ಫೋಟೋ ತಗೊಳಮ್ಮ. ಏನು ಹಸಿರು ಕರ್ನಾಟಕ ಬೆಳೆಸಿ ಬೆಳೆಸಿ, ಗಿಡಗಳನ್ನು ಬೆಳೆಸಿ ಬೆಳೆಸಿ ಬೆಳೆಸಿ, ಗಿಡಗಳನ್ನು ಬೆಳೆಸಿ. ಕಡಿಬೇಡಿ ಕಡಿಬೇಡಿ, ಗಿಡಗಳನ್ನು ಕಡಿಬೇಡಿ, ಕಡಿಬೇಡಿ ಕಡಿಬೇಡಿ, ಗಿಡಗಳನ್ನು ಕಡಿಬೇಡಿ. ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಒಂದು ಜಾಮಿಯಾ ಮಸೀದಿಯಿಂದ ಒಂದು ಬೃಹತ್ ಜಾಥಾ ಇದಾಗಲೇ ಈಗ ಬಂದು ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಬಂದು ಮುಟ್ಟಿದೆ. ಇದರ ಉದ್ದೇಶ ಕೇವಲ ಜಾಗೃತಿಯಾಗಿದೆ. ಸಮಾಜದಲ್ಲಿ ಹಸಿರು ಜಾಗೃತಿ, ಪ್ರತಿಯೊಬ್ಬರೂ ಕೂಡ ಹಸಿರನ್ನು ಬೆಳೆಸಬೇಕು ಹಾಗೂ ಮರಗಳನ್ನು, ಸಸಿಗಳನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಉದ್ದೇಶ. ನಾವು ಜಮಾತ್ ಇಸ್ಲಾಮಿ ಹಿಂದ್ ವತಿಯಿಂದ 15 ದಿನಗಳವರೆಗೆ ಈ ಒಂದು ಅಭಿಯಾನವನ್ನು ಸ್ಥಾನೀಯ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೇವೆ. ರಾಜ್ಯಾದ್ಯಂತ ಜಮಾತ್ ಇಸ್ಲಾಮಿ ಹಿಂದ್ ಕರ್ನಾಟಕ
ಪ್ರತಿಯೊಂದು ತಮ್ಮ ಸ್ಥಳೀಯ ಘಟಕಗಳಲ್ಲಿಯೂ ಕೂಡ ಈ ಒಂದು ದಿನಾಚರಣೆಯ ಮಹತ್ವದ ಕುರಿತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಒಂದು ಭಾಗವಾಗಿ ಇಂದು ನಾವು ಬೆಳಿಗ್ಗೆ ನಂತರ ಇದಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಅದೇ ರೀತಿಯಾಗಿ ಪ್ರತಿಯೊಂದು ಮನೆಗಳನ್ನು ಕೂಡ ಮನೆಯ ಮುಂಭಾಗದಲ್ಲಿ ನಮ್ಮ ಕಾರ್ಯಕರ್ತರು ತಮ್ಮ ತಮ್ಮ ಮನೆಗಳಲ್ಲಿ 1000 ಸಸಿಗಳನ್ನು ತಾಳಿಕೋಟೆ ನಗರದಲ್ಲಿ ನಾವು ಹಚ್ಚಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಸಾರ್ವಜನಿಕರು ಕೂಡ ಸಹಕರಿಸಬೇಕಾಗಿ ನಾನು ಸಾರ್ವಜನಿಕರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಯಾವ ರೀತಿಯಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮಾತನ್ನು ಹೇಳಿದ್ದಾರೆ, ನಾಳೆ ಪರಲೋಕದ ಅಡಿಯಲ್ಲಿ ಕೂಡ ನಿಮಗೆ ಗೊತ್ತಾಯಿತು ನಾಳೆ ಪ್ರಳಯವಾಗಲಿದೆ ಎಂದು ಗೊತ್ತಾದಾಗ ಕೂಡ ನಿಮ್ಮ ಕೈಯಲ್ಲಿ ಒಂದು ವೇಳೆ ಸಸಿ ಇದ್ದರೆ ಮೊದಲನೇದಾಗಿ ನೀವು ಸಸಿ ಬಿಡುವ ಕಾರ್ಯವನ್ನು ಮಾಡಬೇಕು ಎಂದು ಹೇಳಿರುವಂತಹ ವಾಕ್ಯ ಪ್ರವಾದಿಗಳು ಹೇಳಿತ್ತು. ಇಂತಹ ಸಂದರ್ಭದಲ್ಲಿ ನಾವು ನೋಡುತ್ತಿರಬಹುದು ಇಂದಿನ ವಾತಾವರಣ, ನಮ್ಮ ಈ ಕ್ಲೈಮೇಟ್ ಯಾವ ರೀತಿಯಾಗಿ ಹದಗೆಡುತ್ತಿದೆ ಎಂದಾದರೆ ನಮಗೆ ವಾಯು ಮಾಲಿನ್ಯ, ಈ ಪರಿಸರ ಮಾಲಿನ್ಯ ಇದು ಎಲ್ಲವೂ ಕೂಡ ಮಿಶ್ರವಾಗಿ ನಮ್ಮ ಆರೋಗ್ಯಕ್ಕೆ ಇದು ಹಾನಿಕಾರಕವಾಗ್ತಾ ಇದೆ. ಆದ್ದರಿಂದ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಹಸಿರು ಸಸಿಗಳನ್ನು ನಾವು ಬಿಟ್ಟಿದರೆ ಹಚ್ಚಿದರೆ ಒಂದು ಹಸಿರುಮಯವಾದಂತಹ ಒಂದು ನಾಡು ನಮ್ಮದಾಗುತ್ತದೆ ಎಂದು ಹೇಳುತ್ತಾ ನಾನು ಹೆಚ್ಚಿನ ಸಮಯಾವಕಾಶವನ್ನು ತೆಗೆದುಕೊಳ್ಳದೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿರುವಂತಹ ಎಲ್ಲ ಮಹಿಳೆಯರನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕೆ ಎಲ್ಲ ಪತ್ರಕರ್ತರಿಗೂ ಕೂಡ ನಾನು ಈಗ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಾರ್ವಜನಿಕರಿಗೂ ಕೂಡ ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ಸಮುದಾಯದ ಗಣ್ಯರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ 2ನೇ ಭಾಗ ನಾನು ಶ್ರೀ ಗುಂಡೂರಾವ್ ಧನಪಾಲ್ ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಹಸಿರಾಗಿರ್ತಕ್ಕಂಥ ಈ ಒಂದು ಮಹತ್ವದ ಕಾರ್ಯದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಾಳಿಕೋಟೆ ನಗರದ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ಜಮಾತೆ ಇಸ್ಲಾಮಿ ಹಿಂದಿನ ಎಲ್ಲ ಪದಾಧಿಕಾರಿಗಳೇ ಹಾಗೂ ಹಸಿರು ಸಂಪದ ಬಳಗದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ತಹಸೀಲ್ದಾರ್ ಆಫೀಸಿನ ಹಾಗೂ ಪ್ರಾಥಮಿಕ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಈ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಯಾಕಂತ ಹೇಳಿದ್ರೆ ನಮಗೆ ಸೌರಮಂಡಲದೊಳಗೆ ಇರತಕ್ಕಂಥ ಜೀವಿಗಳು ವಾಸಿಸಲಿಕ್ಕೆ ಯೋಗ್ಯ ಆಗಿರ್ತಕ್ಕಂಥ ಏಕೈಕ ಗ್ರಹ ಅದು ಭೂಮಿ. ಈ ಭೂಮಿ ಮೇಲೆ ಮಾತ್ರ ಈ ತರದ ಜೀವಿಗಳು ಬದುಕಲಿಕ್ಕೆ ಸಾಧ್ಯದ ಅಂತಕ್ಕಂಥದ್ದನ್ನ ನಾವೆಲ್ಲ ವಿಜ್ಞಾನದೊಳಗೆ ಕಂಡುಕೊಂಡಿದ್ದೇವೆ. ಈ ಜೀವಿಗಳು ಸರಿಯಾಗಿ ವಾಸಿಸಬೇಕು, ಚೆನ್ನಾಗಿ ಬದುಕಬೇಕು ಅಂತ ಹೇಳಿದ್ರೆ ಈ ಭೂಮಿ ನೈಸರ್ಗಿಕವಾಗಿ ಹಸಿರುಮಯ ಆಗಿರಬೇಕು. ಅಂದ್ರೆ ಗಿಡ ಮರಗಳಿಂದ ತುಂಬಿರಬೇಕು, ಆಮೇಲೆ ಶುದ್ಧವಾದ ಗಾಳಿ ಇರಬೇಕು, ಆಮೇಲೆ ಸ್ವಚ್ಛವಾದ ನೀರು ಇರಬೇಕು. ಇವು 3 ಇದ್ದಾಗ ಮಾತ್ರ ಈ ಎಲ್ಲ ಜೀವಿಗಳು ನಿಶ್ಚಿಂತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದ ಅಂತೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ತೇವೆ, ನಮ್ಮ ಕೆಲವು ಚಟುವಟಿಕೆಗಳು ಗಾಳಿಯನ್ನ ಕಲುಷಿತ ಮಾಡ್ತಾ ಇರ್ತಕ್ಕಂಥದನ್ನ ನೋಡ್ತೇವೆ, ಆಮೇಲೆ ಕುಡಿಯುವ ನೀರನ್ನ ಕಲುಷಿತ ಮಾಡ್ತಾ ಇರ್ತಕ್ಕಂಥದನ್ನ ನೋಡ್ತೇವೆ, ಆಮೇಲೆ ಪ್ರಕೃತಿ ಒಳಗ ಒಮ್ಮೊಮ್ಮೆ ತಾನೇ ಕಾಡಿಗಿಚ್ಚು ಹತ್ತದ, ಇನ್ನು ಕೆಲವೊಮ್ಮೆ ಕಾಡಿಗೆ ಬೆಂಕಿ ಹತ್ತಿರ್ತಕ್ಕಂಥದನ್ನ ನೋಡ್ತೇವೆ. ಅದ್ರ ಜೊತೆಗೆ ಮಾರಕವಾದಂತ ಯುದ್ಧಗಳು ನಡೀತಾ ಇದಾವೆ. ಇವೆಲ್ಲವುಗಳು ಪ್ರಕೃತಿಯನ್ನ ತೊಂದರೆಗೆ ಈಡೇ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಾವೆಲ್ಲ ವಿಚಾರ ಮಾಡ್ತೇವೆ. ನಮಗೆಲ್ಲ ನಾವು ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಒಂದು ದಿವಸಕ್ಕೆ ಒಂದು 1500 ರೂಪಾಯಿ ತಗೊಂತಾರೆ, ಇದು ಕಡಿಮೆ ಚಾರ್ಜ್ ಇದು ಆಕ್ಸಿಜನ್ ಹಚ್ಚಲಿಕ್ಕೆ. ಅದು ನಿಜವಾಗಿ 700 ರೂಪಾಯಿ ಬೀಳ್ತದೆ ಒಂದು ಸಿಲಿಂಡರ್ ನಾವು ತಗೊಳ್ಳೋದಾದ್ರೆ. ಒಂದು ದಿವಸಕ್ಕೆ 700 ರೂಪಾಯಿದು ಆಕ್ಸಿಜನ್ ಅನ್ನು ನಾವು ತಗೊಂತೇವೆ. ವಿಚಾರ ಮಾಡ್ರಿ, 30 ದಿವಸಕ್ಕೆ 21,000 ರೂಪಾಯಿದು ಆಕ್ಸಿಜನ್ ನಮ್ಗ ಈ ಪ್ರಕೃತಿ ನೀಡ್ತದ. ಅದೇ ಲೆಕ್ಕ ಹಾಕೊಂಡು ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ಲಕ್ಷಾಂತರ ರೂಪಾಯಿಗಳನ್ನ ನಾವು ಆಕ್ಸಿಜನ್ ಕೊಡ್ಬೇಕಾಗ್ತದೆ. ವಿಚಾರ ಮಾಡ್ರಿ, ಅದನ್ನ ರೊಕ್ಕ ಕೊಟ್ಟು ತಗೊಳ್ಳೋದಾಗಿದ್ರೆ ಎಷ್ಟು ಖರ್ಚಾಗ್ತಿತ್ತು ನಮ್ಗ, ನಾವು ಬದುಕಲಿಕ್ಕೆ ಸಾಧ್ಯತೆನೋ ಅಂತ ಹೇಳಿ. ಆದ್ದರಿಂದ ದೇವ್ರು ನಮ್ಗೆ ಏನ್ ಮಾಡೋಣ ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ಆಕ್ಸಿಜನ್ ಅನ್ನು ಪಡ್ಕೊಂಡು ಈ ಜೀವಿಗಳು ಅಂತೇಳಿ ಗಿಡ ಮರಗಳನ್ನ ನೆಟ್ಟ. ಆ ಗಿಡಗಳನ್ನ ಕಡಿದು ಕಾಡನ್ನ ಕಡಿದು ನಾಡು ಮಾಡ್ತಾ ಇದೀವಿ ನಾವು ಇವತ್ತ. ಕಾಂಕ್ರೀಟ್ ಕಾಡನ್ನ ನಿರ್ಮಾಣ ಮಾಡ್ತಾ ಇದ್ವಿ. ಅಂದ್ರೆ ಮನೆಗಳು ಬ್ಯಾಡನ್ರಿ ಅಂತ ನೀವು ಅನ್ಬೋದು, ಆದ್ರ ಎಷ್ಟು ಸಾಧ್ಯ ಆಗ್ತದ, ನೀವು ಎಷ್ಟು ಗಿಡಗಳನ್ನ ಕಡಿದಿರ್ತೀರಿ ಅಷ್ಟು ಗಿಡಗಳನ್ನ ನಾವು ನೆಡ್ತಕ್ಕಂಥ ಕೆಲಸ ಮಾಡಬೇಕು ಪ್ರತಿ ವರ್ಷ. ಅಂದ್ರ ಎಲ್ಲೆಲ್ಲಿ ಅವಕಾಶ ಅದ ಅಲ್ಲಿ ಗಿಡಗಳನ್ನ ನೆಟ್ಟಿದ್ದಾದ್ರ ನಮಗೆ ಆಕ್ಸಿಜನ್ ಸಿಗ್ತದ, ಜೊತೆಗೆ ಕಾಲಾನುಕ್ರಮದೊಳಗೆ ಮಳೆ ಆಗ್ತದ, ಜೊತೆಗೆ ಎಲ್ಲಾ ಜೀವಿಗಳು ಆನಂದದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದ ಅಂತಕ್ಕಂಥದ್ದು. ಇದು ಜಮಾತೆ ಇಸ್ಲಾಂ ಹಿಂದ್ ಅಂತಕ್ಕಂಥದ್ದು ನೋಡಿದ್ರೆ ಇದು ಒಂದು ಧಾರ್ಮಿಕ ಸಂಘಟನೆ. ವಿಚಾರ ಮಾಡ್ರಿ, ಧಾರ್ಮಿಕ ಸಂಘಟನೆಗೂ ಕೂಡ ಕುರಾನ್ದೊಳಗೆ ಹೇಳಿರ್ತಕ್ಕಂಥ ವಾಕ್ಯಗಳನ್ನ ನಾವು ಪ್ರಕೃತಿಯೊಳಗ ಬದುಕಬೇಕು ಅಂದ್ರೆ ಪ್ರಕೃತಿಯನ್ನು ಉಳಿಸಬೇಕು ಅಂತಕ್ಕಂಥದ್ದು ಕುರಾನ್ದೊಳಗೂ ಕೂಡ ಅದ.
ಆದ್ದರಿಂದ ನಾವೆಲ್ಲರೂ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ವೃಕ್ಷೋ ರಕ್ಷತಿ ರಕ್ಷಿತ. ವೃಕ್ಷ ಯಾರು ವೃಕ್ಷವನ್ನ ರಕ್ಷಣೆ ಮಾಡ್ತಾರೋ ಆ ವೃಕ್ಷ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತಕ್ಕಂಥದನ್ನ ಎಲ್ಲಾ ಧರ್ಮಗಳು ಇದನ್ನ ಹೇಳಿದಾವ್. ಪ್ರಕೃತಿಯನ್ನ ಉಳಿಸ್ರಿ, ವಿಚಾರ ಮಾಡ್ರಿ. ನಾವು ದೇಶಗಳ ನಡಬರ್ಕ ತೊಂದರೆಗಳು ಬರ್ತಾ ಇದಾವ್, ಅವುಗಳನ್ನ ಸರಿಪಡಿಸಿ ದೇಶದ ನಡಬರ್ಕ ಆ ಭ್ರಾತೃತ್ವ ಭಾವನೆಯನ್ನ ಬೆಳೆಸುವುದರ ಮೂಲಕ, ಪ್ರಕೃತಿಯನ್ನು ಉಳಿಸುವುದರ ಮೂಲಕ ನೀವು ಅದ್ರೊಳಗ ಹೇಳಿದ್ರೆ ಆಗ್ಲೇ ಸರ್ ಮಾತಾಡ್ತಾ ಇರ್ತೀವಿ, ನಮಾಜ್ ಕಟ್ಟಿಯವ್ರು ಹೇಳಿದ್ರು, ನಿನ್ನದು ತೊಂದರೆ ಬಂದದ ನಾಳೆಗೆ ನಿನ್ನ ಇಲ್ಲಿ ತೊಂದರೆ ಸಾಯ್ತಾ ಇದೆಯಾ ಅಂತ ಹೇಳಿದ್ರು ಕೂಡ ನಿನ್ನ ಹತ್ರ ಒಂದು ಹೋಗ್ಬೇಕಾದ್ರೂ ಕೂಡ ಒಂದು ಗಿಡವನ್ನ ನೆಟ್ಟು ಹೋಗುವಂತಕ್ಕಂಥದ್ದು. ಆದ್ದರಿಂದ ಗಿಡಕ್ಕೆ ಎಷ್ಟು ಮಹತ್ವದ ಅಂತಕ್ಕಂಥದ್ದು ಅರ್ಥ ಮಾಡಿಕೊಂಡು ಆದಷ್ಟು ನಾವು ಗಿಡಗಳನ್ನ ನೆಡ್ತಕ್ಕಂಥ ಕೆಲಸ ಮಾಡೋ. ಪ್ರತಿಯೊಬ್ರು ಏನ್ ಹೇಳ್ತಾರ ಅಂತ ಹೇಳಿದ್ರೆ ಮನೆಗೊಂದು ಮರ ಊರಿಗೊಂದು ವನ. ಮನೆಗೊಂದು ಮರ ಆಗ್ಲೇಬೇಕು. ನಮ್ಮ ಮನೆಯವರು ನಾವು ಆಕ್ಸಿಜನ್ ಚೆನ್ನಾಗಿ ಸಿಗ್ಬೇಕಂದ್ರ ನಮ್ಮ ಮನೆಯವರು ಪೂರ್ತಕರೆ ನಮ್ಮ ಮನೆ ಮುಂದೆ ಒಂದು ಆಕ್ಸಿಜನ್ ಫ್ಯಾಕ್ಟರಿ ಅಂದ್ರೆ ಗಿಡ ಹಾಕ್ಲೇಬೇಕು. ಆದ್ದರಿಂದ ಗಿಡಗಳನ್ನ ನೆಡುವುದರ ಮೂಲಕ ಪ್ರಕೃತಿಯನ್ನು ರಕ್ಷಿಸೋಣ, ಪ್ರಕೃತಿಯನ್ನು ರಕ್ಷಿಸುವುದರ ಮೂಲಕ ನಮ್ಮನ್ನು ನಾವೇ ರಕ್ಷಿಸಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳ್ತಾ, ಬಿಸಿಲಿರುವುದರಿಂದ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಸದಸ್ಯರೇ, ಊರಿನ ಎಲ್ಲ ಹಿರಿಯರೇ, ಪರಿಸರ ಪ್ರೇಮಿಗಳೇ, ತಾಳಿಕೋಟಿ ಪಟ್ಟಣದಲ್ಲಿ ಇಂದು ನಾವು ನೂತನವಾದಂತಹ ಒಂದು ಕಾರ್ಯಕ್ರಮಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ 7 ಗಂಟೆಗೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನಾ ಸ್ಥಳವಾದಂತಹ ಈದ್ಗಾ ಮೈದಾನದಿಂದ ಪ್ರಾರಂಭ ಮಾಡಿ ಸಸಿಗಳನ್ನು ನಡುವುದರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಈಗ ನಾನು ಸಸಿಗಳ ಜೊತೆಯಾಗಿ ಅನೇಕ ಪರಿಸರ ಅಂದ್ರೆ ಕೇವಲ ಸಸಿಗಳಷ್ಟೇ ಅಲ್ಲ, ಇಲ್ಲಿರುವ ಕಲ್ಲು ಮಣ್ಣು, ಪ್ರತಿಯೊಂದು ಗಾಳಿ ನೀರು, ನದಿ, ಹಳ್ಳ ಕೊಳ್ಳ ಪ್ರತಿಯೊಂದೂ ಸಹಿತ ಪರಿಸರದಲ್ಲಿ ಬರುತ್ತದೆ. ನಾವು ಪರಿಸರವನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ನಾವೆಲ್ಲರೂ ಸೇರಿಕೊಂಡು ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಖ್ಯವಾದಂತಹ ಉದಾಹರಣೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ನಾವೊಬ್ಬ ಮನುಷ್ಯರಾದವರು ಮುಂಜಾನೆ ಎದ್ದ ತಕ್ಷಣ ಒಂದು ಗುಟ್ಕಾ ತಿಂದು ಆಫೀಸ್ ಮೂಲೆಯಲ್ಲಿ ನಾವು ಉಗುಳುವಂತಹ ಕೆಲಸವನ್ನು ನೋಡಿದ್ದೆ ಆದ್ರೆ ಈ ಪ್ರಕೃತಿಯನ್ನು ನಾವು ಎಷ್ಟು ಹಾಳು ಮಾಡುತ್ತಿದ್ದೇವೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದನ್ನು ಇಲ್ಲಿಂದಲೇ ಪ್ರಾರಂಭ, ನಮ್ಮ ಬಾಯಿಂದಲೇ ನಮ್ಮ ಪ್ರಕೃತಿಯನ್ನು ನಾವು ಹಾಳು ಮಾಡ್ತಾ ಇದ್ದೇವೆ. ಅದನ್ನು ಮೊದಲನೇದಾಗಿ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ದೇವಸ್ಥಾನ ನಾವು ಎಲ್ಲಿಗೆ ಬಂದೀವಪ್ಪ ಅಂದ್ರೆ ಜನ ಉಗುಳ್ತಾರೆ ಅಂತ ಹೇಳಿ ಅಲ್ಲಿ ಯಾವುದಾದ್ರೂ ಮೂರ್ತಿಯನ್ನು ಇಡುವಂತಹ ಪರಿಸ್ಥಿತಿ ನಮ್ದಾಗಿದೆ. ನಾವು ದೇವರಲ್ಲಿ ಅಂಜುತ್ತೀವೇನೋ ಅನ್ನುವಂತಹ ಭಾವನೆ ಜನರಲ್ಲಿ ಹುಟ್ಟಿದೆ. ಅದಕ್ಕಾಗಿ ಬಂಧುಗಳೇ, ಪ್ರಕೃತಿ ಇಷ್ಟೊಂದು ನಮಗೆ ಸಂತೋಷವನ್ನು ನೀಡ್ತಾ ಇದೆಯಲ್ಲ, ಆಗ್ಲೇ ಹೇಳಿದ್ರು ಧನ್ಪಲ್ಸರ್ ನಮ್ಮ ಒಂದು ಆಕ್ಸಿಜನ್ ದಿನಕ್ಕೆ ನಾವು 700 to 800 ರೂಪಾಯಿ ಆಕ್ಸಿಜನ್ ದಿನ ತಗೋತಾ ಇದ್ದೀವಿ. ಅದರ ಒಂದು ಪ್ರತಿಕ್ರಿಯೆ ಆದ್ರೂ ನಾವು ನೀಡಬೇಕಲ್ಲ, ಅದಕ್ಕೆ ಒಂದು ಫಲವಾದ್ರೂ ನೀಡಬೇಕಲ್ಲ. ಇದರ ಜೊತೆಗೆ ಪ್ಲಾಸ್ಟಿಕ್ ಎಲ್ಲಿ ಬೇಕಾದಲ್ಲಿ ಪ್ಲಾಸ್ಟಿಕ್ ನಾವು ಒಗಿತಾ ಇದ್ದೀವಿ. ಬೆಳಿಗ್ಗೆ ನಾವು ಶಾಲೆಯಲ್ಲಿ ನೋಡಿದಾಗ ಈ ಶರಾಯಿಗಳನ್ನು ಕುಡಿದು ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲಿ ಆಗಿರ್ಬೋದು, ಪ್ಲಾಸ್ಟಿಕ್ ಅನೇಕ ಒಂದು ಬಾಕ್ಸ್ ಆಗಿರ್ಬೋದು ಅಲ್ಲೇ ಹೊಡೆದಿರ್ತಾರೆ. ಇದನ್ನು ಸಹಿತ ನಾವು ನೋಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಮಕ್ಕಳಿಗೆ ನಾವು ಪಾಲನೆ ಪೋಷಣೆ ಮಾಡುವಾಗ ಇದರ ಬಗ್ಗೆಯೂ ಸಹಿತ ನಾವು ಹೇಳುವಂತಹ ಜವಾಬ್ದಾರಿ ನಮ್ಮದಾಗಿದೆ. ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆಯನ್ನು ಕೊಡುವಂತ ಜವಾಬ್ದಾರಿ ನಮ್ಮದಾಗಿದೆ. ಅಷ್ಟೇ ಅಲ್ಲ, ನಮ್ಮ ಮನೆಯ ಅಂಗಳದಲ್ಲಿ ನಾನು ಮತ್ತು ನನ್ನ ಅಂಗಳ ಇಷ್ಟು ನಾವು ಸ್ವಚ್ಛತೆಯನ್ನು ಇಟ್ಟಿದ್ದೆ ಆದರೆ ಇಡೀ ಜಗತ್ತೇ ಸ್ವಚ್ಛವಾಗುತ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. सरकारी का जो प्रोग्राम चल रहा है, इस ज़माने में हम भी जो है यहाँ तालीकोट में जमात इस्लामी और दूसरे इदारे के साथ पूरे लोगों के साथ जो है आज का दिन अच्छी बड़ी मसरत के साथ मना रहे हैं. जिस तरह इंसान को जीने के लिए पानी, हवा, ये सारी चीज़ें ज़रूरत है, उसी तरह जो आज माहौलियात की आलूगी की भी बहुत ज़रूरत है. आज का दौर इतना एनवायरनमेंट इतना जो ख़राब हुआ है कि उसकी इंतहा नहीं. आज बीमार हो रहे हैं हर शख्स, छोटी छोटी चीज़ों से बीमार हो रहे हैं, छोटे छोटे जो है हालात से जो है नाकारा हो रहे हैं. इसकी वजह ये है कि एनवायरनमेंट, माहौलियात यानी आलूगी. आज हम हवा जब लेते हैं, जिस तरह पानी पीते हैं, जिस तरह खाना खाते हैं, उसी तरह जो हवा की जो है सबसे ज़्यादा असर जरूरत होती है जिस्म को. तो तवानाई में, जिस्म की तवानाई में बहुत असल उसका जो है इस्तेमाल होती है. हम चाहते हैं कि जो है
हर इंफ्रा की हैसियत से जमात की जानिब से नहीं, आज जो है जमात बना रही प्रोग्राम, जमात रैली निकाली, इस वजह से नहीं है, ये हर एक की जिम्मेदारी है। ये नेचुरल डेवलपमेंट्स है, इसलिए नेचुरल डेवलपमेंट में हम खुद में अपने आप को नहीं समझे तो मैं समझता हूँ कि जो हर एक जो बीमार होगा, दुनिया का आलमी एनवायरनमेंट खराब होगा, आलूगी जो है बढ़ जाएगी। बहुत से बड़े बड़े शहरों में जो आलूगी का जो है इतना जो है वबाल मचा है, उसकी उपाय नहीं है। की बात लीजिए, वहाँ जो रहना मुश्किल हो रहा है, हमेशा मास्क लगा के जो है घूमना पड़ रहा है। मैं अल्लाह से दुआ करता हूँ कि जो हालात हमको नया है, हम सबकी जिम्मेदारी है कि जो है हम भी जो है आलूगी जो है बचाएं और जो है शजरकारी जो है अपने अंदाज में अपने अपने घरों में यानी गंडियों में अपने घरों के सामने या जो बागों में लगा कर जो है हमारा खता करें। तो मैं चाहता हूँ कि जो है ये जो है जमात इस्लामी ये बहुत ही जो है सराहना काम कर रही है और मैं उनको वोट आप देते हुए मेरी बात खत्म करता हूँ। अस्सलाम वालेकुम।